Hi everyone, welcome back to Spardha Punita YouTube channel. Okay, today session ಅಲ್ಲಿ ಫಿಸಿಕಲ್ ಚೇಂಜ್ ಮತ್ತೆ ಕೆಮಿಕಲ್ ಚೇಂಜ್ ಬಗ್ಗೆ ಎಕ್ಸಾಮ್ ಅಲ್ಲಿ ತುಂಬಾ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಯಾವ್ದು ಫಿಸಿಕಲ್ ಚೇಂಜ್, ಯಾವ್ದು ಕೆಮಿಕಲ್ ಚೇಂಜ್ ಅಂತ. ಓಕೆ, ಅದ್ರ ಬಗ್ಗೆ ಒಂದ್ ಜೊತೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಿಸಿಕಲ್ ಚೇಂಜ್ ಅಂದ್ರೆ ಏನು ಅಂತ ನೋಡೋಣ, ನೆಕ್ಸ್ಟ್ ಕೆಮಿಕಲ್ ಚೇಂಜ್ ಅಂತ ನೋಡೋಣ. ಅದರಲ್ಲಿ ಯಾವ ಎಕ್ಸಾಂಪಲ್ಸ್ ಬರ್ತಾವ ಅಂತ ನೋಡ್ತಾ ಹೋಗೋಣ. ಓಕೆ, ಫಸ್ಟ್ ಫಿಸಿಕಲ್ ಚೇಂಜ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ಕೆಮಿಕಲ್ ಚೇಂಜ್ ಅಂದ್ರೆ ಏನು ಅರ್ಥ ಮಾಡ್ಕೋಬೇಕು. ಫಿಸಿಕಲ್ ಚೇಂಜ್ ಅಂದ್ರೆ ಏನಿಲ್ಲ, ಶೇಪ್, ಆಕಾರ, ಸೈಜ್, ಗಾತ್ರ, ಸ್ಟೇಟ್ ಆಫ್ ಮ್ಯಾಟರ್, ಅದರ ಸ್ಥಿತಿ, ಇದರಲ್ಲಿ ಬದಲಾವಣೆ ಆದ್ರೆ ಅದನ್ನ ಅಂತ ಕರಿತೀವಿ ಫಿಸಿಕಲ್ ಚೇಂಜ್ ಅಂತ ಕರಿತೀವಿ. ಓಕೆ, ಆಕಾರ ಚೇಂಜ್ ಆದ್ರೂ, ಈಗ ಫಾರ್ ಎಕ್ಸಾಂಪಲ್ ಬೆಸ್ಟ್ ಎಕ್ಸಾಂಪಲ್ ಯಾವ್ದು, ಒಂದು ತರಕಾರಿ ತಗೊಳ್ಳಿ. ಒಂದು ತರಕಾರಿ, ಒಂದು ಕ್ಯಾರೆಟ್ ತಗೊಳ್ಳಿ. ಕ್ಯಾರೆಟ್ ಏನ್ ಮಾಡ್ತೀರಾ, ಅದು ಒಂದು ಕೋನ್ ಸ್ಟ್ರಕ್ಚರ್ ಅಲ್ಲಿ ಇದೆ. ಕ್ಯಾರೆಟ್ ಯಾವ ಸ್ಟ್ರಕ್ಚರ್ ಇದೆ, ಕೋನ್ ಸ್ಟ್ರಕ್ಚರ್ ಅಲ್ಲಿ ಇರುತ್ತೆ. ಓಕೆ, ಈ ಕೋನ್ ಸ್ಟ್ರಕ್ಚರ್ ಅಲ್ಲಿ ಕ್ಯಾರೆಟ್ ಇರುತ್ತೆ. ಓಕೆ, ಇದನ್ನ ಕಟ್ ಮಾಡಿ ಏನ್ ಮಾಡ್ತೀವಿ, ರೌಂಡ್ ಸ್ಟ್ರಕ್ಚರ್ ಮಾಡ್ತೀವಿ. ಇದರ ರೌಂಡ್ ಸ್ಟ್ರಕ್ಚರ್ ಮಾಡ್ತೀವಿ. ಓಕೆ, ಈ ರೌಂಡ್ ಸ್ಟ್ರಕ್ಚರ್ ಮಾಡಿದ್ಮೇಲೆ ಮತ್ತೆ ನಾವು ಅದನ್ನ ಏನ್ ಮಾಡ್ಬೋದು, ಕೋನ್ ಸ್ಟ್ರಕ್ಚರ್ ಗೆ ಅಂಟ್ ಹಾಕ್ಬೋದು, ಜಾಯಿನ್ ಮಾಡ್ಬೋದು. ಓಕೆ, ಸ್ಟಿಕ್ ಮಾಡಿದ್ರೆ ಏನಾಗುತ್ತೆ, ಇದರ ಒಂದು ಕ್ಯಾರೆಟ್ ಸ್ಟ್ರಕ್ಚರ್ ಬರುತ್ತೆ. ಅಂದ್ರೆ ಜಸ್ಟ್ ಅದರ ಫಿಸಿಕಲ್ ಚೇಂಜ್ ಮಾತ್ರ ಆಗಿದೆ, ಕೆಮಿಕಲಿ ಏನೂ ಚೇಂಜ್ ಆಗಿಲ್ಲ. ಅದರಲ್ಲಿ ಓನ್ಲಿ ಫಿಸಿಕಲ್ ಚೇಂಜ್ ಮಾತ್ರ ಆಗಿದೆ, ಕೆಮಿಕಲ್ ಯಾವುದೇ ಕಾರಣಕ್ಕೂ ಏನೂ ಚೇಂಜಸ್ ನೋಡಿಲ್ಲ. ಆ ತರದ ಒಂದು ಪ್ರೋಸೆಸ್ ಯಾವ್ದ್ರಲ್ಲಿ, ಚೇಂಜ್ ಇನ್ ಶೇಪ್, ಓಕೆ, ಆಕಾರದಲ್ಲಾಗಿರ್ಬೋದು, ಚೇಂಜ್ ಇನ್ ಸೈಜ್ ಅಥವಾ ತನ್ನ ಗಾತ್ರದಲ್ಲಾಗಿರ್ಬೋದು, ಸ್ಟೇಟ್ ಆಫ್ ಮ್ಯಾಟರ್ಸ್ ಅಂದ್ರೆ ಸ್ಥಿತಿ ಬದಲಾವಣೆಗಳಾಗಿರ್ಬೋದು. ಸ್ಥಿತಿ ಬದಲಾವಣೆಗಳಾಗಿರ್ಬೋದು, ನಮ್ಮಲ್ಲಿ 3 ಸ್ಥಿತಿಗಳಿದಾವೆ. ಮಾಡರ್ನ್ ಆಗಿ ಹೇಳ್ಬೇಕಂದ್ರೆ 5 ಇದಾವೆ. ಇಲ್ಲಿ ನಾವು ನಮ್ಮ ಸಿಲೆಬಸ್ ಪ್ರಕಾರ ಹೇಳ್ಬೇಕಂದ್ರೆ ಸಾಲಿಡ್ ಘನ ಸ್ಥಿತಿ, ಲಿಕ್ವಿಡ್ ದ್ರವ ಸ್ಥಿತಿ, ಗ್ಯಾಸ್ ಅನಿಲ ಸ್ಥಿತಿ. ಈ 3 ಸ್ಥಿತಿಗಳಲ್ಲಿ ಏನಾದ್ರು ಬದಲಾವಣೆ ಆದ್ರೆ ಏನಾಗುತ್ತೆ, ಅವನ್ನ ಮತ್ತೆ ನಾವು ಒರಿಜಿನಲ್ ಪೊಸಿಷನ್ ಗೆ ತಗೋಬಹುದು. ಅಂದ್ರೆ ಅದರ ಒಂದು ನೈಜ ಒಂದು ರೂಪಕ್ಕೆ ಮತ್ತೆ ತರಬಹುದು. ಫಾರ್ ಎಕ್ಸಾಂಪಲ್, ಒಂದು ನೀರನ್ನ ನಾವು ಕುದಿಸ್ಬಿಡ್ತೇವೆ. ಕುದಿಸಿದಾಗ ಏನಾಗುತ್ತೆ, ಅದು ವೇಪರೈಸೇಷನ್ ಆಗುತ್ತೆ. ವೇಪರೈಸೇಷನ್ ಆಗಿ ವೇಪರ್ ಆಗ್ಬಿಟ್ಟು ವಾತಾವರಣಕ್ಕೆ ಹೋಗೋ ಬದಲು ನಾವೇನದನ್ನ ಟ್ರಾಪ್ ಮಾಡಿ ಒಂದು ಬೀಕರ್ ಒಳಗಡೆ ಹಾಕ್ಬಿಟ್ರೆ ಮತ್ತೆ ಅದನ್ನ ಕೂಲ್ ಮಾಡಿದ್ರೆ ಏನಾಗುತ್ತೆ, ಅದೇ ನೀರು ಬರುತ್ತಾ. ನೀರು ನಾವು ಮೊದಲು H2O ಇತ್ತು, ಯಾವಾಗ ನೀರನ್ನ ಕುದಿಸ್ಬೇಕಾದ್ರು ಆವಿಯಾಗಿ ಬಂದ್ಮೇಲೆ H2O ಇದೆ ನೀರು. ಅದರ ಒಂದು ರಿವರ್ಸ್ ಆದಾಗ್ಲೂ ಕೂಡ ಅದೇನಾಗ್ತಿದೆ, ಅದರ ಒಂದು ಮೂಲ ಗುಣವನ್ನ ಕಳೆದುಕೊಳ್ತಾ ಇಲ್ಲ. ಓಕೆ, ಅದರ ಒಂದು ಮೂಲ ಗುಣವನ್ನ ಏನ್ ಮಾಡ್ತಾ ಇಲ್ಲ, ಅದು ಕಳೆದುಕೊಳ್ತಾ ಇಲ್ಲ. ಅದಕ್ಕೆ ನಾವೆಂತ ಕರಿತೀವಿ, ಫಿಸಿಕಲ್ ಚೇಂಜ್ ಅಂತ ಕರಿತೀವಿ. ಈ ಫಿಸಿಕಲ್ ಚೇಂಜಸ್ ಗಳನ್ನ ನಾವು ಮತ್ತೆ ಪಡಿಬಹುದು, ಪುನರಾವರ್ತಿತ ಅಂದ್ರೆ ರಿವರ್ಸಿಬಲ್. ಮತ್ತೆ ಏನ್ ಮಾಡಿದ್ವಿ, ನಾವು ಪಡಿಬಹುದು, ಮತ್ತೆ ಅದನ್ನ ಪಡೆಯೋದಕ್ಕೆ ಸಾಧ್ಯ ಇರುತ್ತೆ. ನೀವು ಪೇಪರ್ ನ ಕಟ್ ಮಾಡಿಬಿಟ್ರೆ, ಕಟ್ ಮಾಡಿ ಚಿದ್ರ ಮಾಡಿ ಮತ್ತೆ ಏನ್ ಮಾಡ್ಬೋದು, ನೀವು ಅದನ್ನ ಅಂಟಿಸ್ಬಿಟ್ಟು ಪೇಪರ್ ನ ಒಂದು ಒರಿಜಿನಲ್ ಪೊಸಿಷನ್ ಗೆ ತಗೊಂಡ್ಬರ್ಬೋದು. ಓಕೆ, ಇದು ಫಿಸಿಕಲ್ ಚೇಂಜ್. ಫಾರ್ ಎಕ್ಸಾಂಪಲ್ ಐಸ್ ಇರುತ್ತೆ. ಐಸ್ ನ ಏನ್ ಮಾಡ್ಬೋದು, ನೀವು ಮತ್ತೆ ನೀರ್ ಮಾಡ್ಬೋದು. ನೀರ್ ಮಾಡಿ ಮತ್ತೆ ಏನ್ ಮಾಡ್ಬೋದು, ಗ್ಯಾಸ್ ಮಾಡ್ಬೋದು. ತಿರ್ಗಾ ಮತ್ತೆ ಐಸ್ ಮಾಡ್ಬೋದು. ಓಕೆ, ಒಂದು ಪುನರಾವರ್ತಿತ ಅಂದ್ರೆ ಒರಿಜಿನಲ್ ಸ್ಟೇಜ್ ಗೆ ಮತ್ತೆ ಅದನ್ನ ತರಬಹುದು. ಓಕೆ, ಯಾವ್ದನ್ನ, ಫಿಸಿಕಲ್ ಚೇಂಜ್ ಅಲ್ಲಿ ಭೌತ ಪರಿಣಾಮ ಬದಲಾವಣೆಯಲ್ಲಿ ಏನ್ ಮಾಡಬಹುದು, ನಾವು ಮತ್ತೆ ಆ ಒಂದು ಒರಿಜಿನಲ್ ಸ್ಟೇಟ್ ಗೆ ತರಬಹುದು. ಓಕೆ, ನೆಕ್ಸ್ಟ್ ನೋ ಚೇಂಜ್ ಇನ್ ಫಂಡಮೆಂಟಲ್ ಆಟಮ್ಸ್ ಅಂತ. ಅಂದ್ರೆ ಫಾರ್ ಎಕ್ಸಾಂಪಲ್, ಐಸಿನ ಒಂದು ಫಂಡಮೆಂಟಲ್ ಆಟಮ್ಸ್ ಏನು, H2O. ಐಸ್ ಇದೆ, ಒಂದು ಐಸ್ ಇದೆ. ಓಕೆ, ಇದು ವಾಟರ್ ಆದಾಗ ಅಂದ್ರೆ ನೀರಾದಾಗ ಇದರ ಫಂಡಮೆಂಟಲ್ ಆಟಮ್ ಏನಿರುತ್ತೆ, ಇದು ಕೂಡ H2O ಇರುತ್ತೆ. ಇದ್ರಲ್ಲಿ ಯಾವುದೇ ಚೇಂಜಸ್ ಇರಲ್ಲ. ಇದು ವೇಪರ್ ಆಯ್ತು. ಓಕೆ, ವೇಪರ್ ಆದಾಗೂ ಕೂಡ ಇದ್ರ ಆಟಮ್ ಏನಿರುತ್ತೆ, H2O ಇರುತ್ತೆ. ಅದ್ರಲ್ಲಿ ಏನು ಚೇಂಜಸ್ ಇಲ್ಲ. ಓನ್ಲಿ ಫಿಸಿಕಲ್ ಚೇಂಜ್ ಆಗಿದೆ ಅಷ್ಟೇ ಬಿಟ್ರೆ ಈ ಮಾಲಿಕ್ಯುಲರ್ಸ್ ಅಲ್ಲಿ ಏನು ಚೇಂಜಸ್ ಇಲ್ಲ. ಇಲ್ಲಿ ವಾಟರ್ ಏನು ಟೆಸ್ಟ್ ಕೊಡ್ತಿತ್ತೋ ಇಲ್ಲೂ ಕೂಡ ಅದೇ ಟೆಸ್ಟ್ ಅನ್ನ ಕೊಡುತ್ತೆ. ಇಲ್ಲಿ ಐಸ್ ಏನು ಟೆಸ್ಟ್ ಕೊಡ್ತಿತ್ತು, ಇದು ಅದೇ ಟೆಸ್ಟ್ ಕೊಡುತ್ತೆ. ವೇಪರ್ ಅದೇ ಟೆಸ್ಟ್ ಕೊಡುತ್ತೆ. ಇವೆಲ್ಲಾ ಕಡೆ ಹೋಮೋಲಾಜಿಸ್ ಏನಾಗಿದೆ, ಡಿಸ್ಟ್ರಿಬ್ಯೂಷನ್ ಆಗಿದೆ. ಓಕೆ, ಇದನ್ನ ಫಿಸಿಕಲ್ ಚೇಂಜ್ ಅಂತ ಕರಿತೀವಿ. ನೋಡಿ, ಇನ್ಪುಟ್ ಆಟಮ್ಸ್ ಅಂಡ್ ಔಟ್ಪುಟ್ ಆಟಮ್ಸ್ ಸೇಮ್. ಓಕೆ, ಇನ್ಪುಟ್ ಆಟಮ್ಸ್ ಅಂಡ್ ಔಟ್ಪುಟ್ ಆಟಮ್ಸ್ ಇನ್ ಕೆಮಿಕಲ್ ಕಾಂಪೋಸಿಷನ್ಸ್ ಅಂತ. ಅಂದ್ರೆ ನೋಡಿ, ಇನ್ಪುಟ್ ಏನಿರುತ್ತೆ, H2O ಇತ್ತು. ವೇಪರ್ ಆದಾಗೂ ಕೂಡ ಏನಿದೆ, H2O ಇದೆ. ಎಲ್ಲಾ ಆಟಮ್ಸ್ ಗಳು ಸೇಮ್ ಆಗಿರ್ತವೆ, ಯಾವುದೇ ಆಟಮ್ಗಳು ಚೇಂಜಸ್ ಆಗಿರೋದಿಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಓಕೆ, ಇದು ಫಿಸಿಕಲ್ ಚೇಂಜ್. ಬೆಸ್ಟ್ ಎಕ್ಸಾಂಪಲ್ಸ್ ಯಾವ್ಯಾವ ಅಂದ್ರೆ, ನೀರಿನಲ್ಲಿ ಸಕ್ಕರೆ ಕರಗಿದೆ. ನೀರಿನಲ್ಲಿ ಸಕ್ಕರೆ ಕರಗಿರೋ ಒಂದು ಫಿಸಿಕಲ್ ಚೇಂಜ್, ಭೌತ ಬದಲಾವಣೆ. ನಾವೇನ್ ಮಾಡ್ಬೋದು, ಆ ಸಕ್ಕರೆ ಮತ್ತು ನೀರನ್ನ ಮಿಕ್ಸ್ಚರ್ ಆಗಿರುತ್ತೆ. ಆ ಮಿಕ್ಸ್ಚರ್ ನ ಹೋಮೋಲಾಜಿಸ್ ಮಿಕ್ಸ್ಚರ್ ನ ನಾವೇನ್ ಮಾಡ್ಬೋದು, ಸಮರೂಪ ಮಿಕ್ಸ್ಚರ್ ಅಥವಾ ಸಮರೂಪ ಮಿಶ್ರಣವನ್ನ ನಾವೇನ್ ಮಾಡ್ಬೋದು, ಒಂದು ಡಿಸ್ಟಿಲೇಷನ್ ಮುಖಾಂತರ ನೀರನ್ನ ಹೊರಗಡೆ ತೆಗೆದು ಮತ್ತೆ ಏನ್ ಮಾಡ್ಬೋದು, ಆ ಸಕ್ಕರೆಯನ್ನ ಪಡಿಬಹುದು. ಓಕೆ, ಒರಿಜಿನಲ್ ಸ್ಟೇಟ್ ಇಂದ ಪಡಿಬಹುದು. ಅದಕ್ಕೋಸ್ಕರ ಇದು ಏನಾಗಿದೆ, ಸೇಮ್ ಗುಣ ಹೊಂದಿದೆ. ಸಕ್ಕರೆ ಅದು ಒಂದು ಮೂಲ ಸ್ಥಿತಿಯಲ್ಲಿ ಏನು ಪ್ರಾಪರ್ಟಿ ಹೊಂದಿರುತ್ತೆ, ಸಿಹಿಯಾದ ಪ್ರಾಪರ್ಟಿನ ಹೊಂದಿರುತ್ತೆ. ನೀರೆಲ್ಲ ಹಾಕಿದ್ರೆ ಸಕ್ಕರೆ ಏನಿರುತ್ತೆ, ಸ್ವೀಟ್ ಇರುತ್ತೆ. ಅದರ ಪ್ರಾಪರ್ಟಿ ಅಥವಾ ಅದರ ಗುಣಲಕ್ಷಣಗಳನ್ನ ಬಿಟ್ಕೊಟ್ಟಿಲ್ಲ. ಅದರ ಮೂಲ ಗುಣಧರ್ಮವನ್ನು ಮಾಡಿಲ್ಲ, ಅದು ಬಿಟ್ಕೊಟ್ಟಿಲ್ಲ. ಓಕೆ, ಇದೇನು ಫಿಸಿಕಲ್ ಚೇಂಜ್. ಮೆಲ್ಟಿಂಗ್ ಅಂದ್ರೆ ಏನು, ದ್ರವೀಕರಣ ಅಂತ ಕರಿತೀವಿ. ಅಂದ್ರೆ ಘನ ಇದ್ದದ್ದು ದ್ರವ ಆಗ್ತಾ ಬರುತ್ತೆ, ಘನ ಇದ್ದಿದ್ದು ದ್ರವ ಆಗುತ್ತೆ. ಅದನ್ನ ಅಂತ ಕರಿತೀವಿ ಮೆಲ್ಟಿಂಗ್ ಅಂತ ಕರಿತೀವಿ.
ಓಕೆ, ಐಸ್ ಇತ್ತು ಘನ ಸ್ಥಿತಿಯಲ್ಲಿತ್ತು, ಅದು ದ್ರವ ಸ್ಥಿತಿಗೆ ಬಂತು. ಐಸ್ ಘನ ಸ್ಥಿತಿಲಿದ್ರು ಸೇಮ್ ಇರುತ್ತೆ, ದ್ರವ ಸ್ಥಿತಿಲೂ ಸೇಮ್ ಇರುತ್ತೆ, ಅದೇನು ಚೇಂಜ್ ಆಗೋದಿಲ್ಲ. ಓನ್ಲಿ ಫಿಸಿಕಲ್ ಚೇಂಜ್ ಅಥವಾ ಸ್ಟೇಟ್ ಆಫ್ ಮ್ಯಾಟರ್ ಅಂದ್ರೆ ಅದರ ಒಂದು ಸ್ಥಿತಿ ಬದಲಾವಣೆ ಮಾತ್ರ ಆಗುತ್ತೆ. ಫ್ರೀಸಿಂಗ್ ಕೂಡ ಅದರ ಸ್ಥಿತಿ ಬದಲಾವಣೆ ಆಗುತ್ತೆ. ಇದು ಕೂಡ ಒಂದು ಯಾವುದು ಫಿಸಿಕಲ್ ಚೇಂಜ್ ಅಥವಾ ಭೌತ ಬದಲಾವಣೆ. ಎವಾಪರೇಷನ್ ಕೂಡ ಇದು ಒಂದು ಭೌತ ಬದಲಾವಣೆ. ಬಾಯ್ಲಿಂಗ್ ಕೂಡ ಇದು ಒಂದು ಭೌತ ಬದಲಾವಣೆ. ನೀರಿನಲ್ಲಿ ಕರಗಿದ ಉಪ್ಪು ಇದು ಕೂಡ ಒಂದು ಭೌತ ಬದಲಾವಣೆ. ಈ ತರದವನ್ನ ಎಂತ ಕರಿತೀವಿ, ಭೌತ ಬದಲಾವಣೆ ಅಥವಾ ಫಿಸಿಕಲ್ ಚೇಂಜಸ್ ಅಂತ ಕರಿತೀವಿ. ಆ ಫಿಸಿಕಲ್ ಚೇಂಜಸ್ ಅಲ್ಲಿ ಏನಾಗುತ್ತೆ, ಶೇಪ್ ಚೇಂಜ್ ಆಗುದಿಲ್ಲ, ಸೈಜ್ ಚೇಂಜ್ ಆಗುದಿಲ್ಲ, ಸ್ಟೇಟ್ ಆಫ್ ಮ್ಯಾಟರ್ ಚೇಂಜ್ ಆಗ್ಬೋದು. ಬಿಟ್ರೆ ಅದರ ಒಂದು ಮೂಲ ಗುಣಧರ್ಮಗಳನ್ನ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡ್ಕೊಳ್ಳೋದಿಲ್ಲ. ಓಕೆ, ಇದನ್ನ ಫಿಸಿಕಲ್ ಚೇಂಜಸ್ ಅಂತ ಕರಿತಾ ಹೋಗ್ತೀವಿ. ಸೆಕೆಂಡ್ ಒನ್ ಕೆಮಿಕಲ್ ಚೇಂಜಸ್. ಓಕೆ, ಕೆಮಿಕಲ್ ಚೇಂಜಸ್ ತುಂಬಾ ಇಂಪಾರ್ಟೆಂಟ್. ಕೆಮಿಕಲ್ ಚೇಂಜಸ್ ಅಲ್ಲಿ ಯಾವ್ದು ಶೇಪ್ ಬದಲಾವಣೆ ಆದ್ರೂ ಮತ್ತೆ ಸೈಜ್ ಬದಲಾವಣೆ ಆದ್ರೂ ಅದರ ಸ್ಟೇಟ್ ಬದಲಾದ್ರೂ ಲೆಕ್ಕ ಬರೋದಿಲ್ಲ. ಬಟ್ ಇಲ್ಲಿ ಮಾಲಿಕ್ಯುಲರ್ ಬದಲಾಗ್ತಾ ಬರುತ್ತೆ. ಅಣು ಲೆವೆಲ್ ಏನಾಗುತ್ತೆ, ಇದರಲ್ಲಿ ಚೇಂಜಸ್ ಆಗ್ತಾ ಬರುತ್ತೆ. ಮಾಲಿಕ್ಯುಲರ್ ಲೆವೆಲ್ ಏನಾಗುತ್ತೆ, ಇದು ಬದಲಾವಣೆಯನ್ನು ಹೊಂದ್ತಾ ಬರುತ್ತೆ. ಸರ್ ಬೆಸ್ಟ್ ಎಕ್ಸಾಂಪಲ್ ಯಾವುದು ನೋಡ್ಬೋದು ನೀವು, ಹೈಡ್ರೋಕಾರ್ಬನ್ಸ್ ಅಂತ ತಿಳ್ಕೊಳ್ಳಿ. ಹೈಡ್ರೋಕಾರ್ಬನ್ಸ್ ಅಂದ್ರೆ ಯಾವುದು, ಕಾರ್ಬನ್ ಮತ್ತೆ ಹೈಡ್ರೋಜನ್ ಎರಡು ಸೇರಿ ಹೈಡ್ರೋಕಾರ್ಬನ್ ಅಂತ ಕರಿತೀವಿ. ಅಥವಾ ಏನಾಗಿರ್ಬೋದು, ಸೌದೆಗಳು ಒಂದು ಹೈಡ್ರೋಕಾರ್ಬನ್, ಕಲ್ಲಿದ್ದಲು ಕೂಡ ಒಂದು ಹೈಡ್ರೋಕಾರ್ಬನ್, ಕೋಲ್ ಕೂಡ ಒಂದು ಹೈಡ್ರೋಕಾರ್ಬನ್. ಈ ಹೈಡ್ರೋಕಾರ್ಬನ್ ನ ಒಂದು ಏನು ಕಾಂಪೋಸಿಷನ್ ಏನಿರುತ್ತೆ, C+H ಇರುತ್ತೆ. ಇದನ್ನು ನಾವು ಬೆಂಕಿ ಹಚ್ಚಿ ಉರಿಸಿದಾಗ ಏನಾಗುತ್ತೆ, ಇದರ ಜೊತೆ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ ರಿಲೀಸ್ ಆಗುತ್ತೆ. ಓಕೆ, ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್ ರಿಲೀಸ್ ಆಯ್ತು. ನೋಡಿ ಇಲ್ಲಿ ಕಾರ್ಬನ್ ಮತ್ತೆ ಹೈಡ್ರೋಜನ್ ಇತ್ತು, ಇಲ್ಲಿ ಆಯ್ತು ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್ ಆಯ್ತು. ಅಂದ್ರೆ ಅಣುಗಳ ಬದಲಾವಣೆ ಆಗಿದೆ. ಮಾಲಿಕ್ಯುಲರ್ ಲೆವೆಲ್ ಏನಾಗಿರೋದು, ಅಣು ಬದಲಾವಣೆ ಆಗಿದೆ. ಓಕೆ, ಇಲ್ಲಿ ನೋಡಬಹುದು ನೀವು, ಮಾಲಿಕ್ಯುಲರ್ ಲೆವೆಲ್ ಏನಾಗಿರೋದು, ಅಣು ಬದಲಾವಣೆ ಆಗಿದೆ. ಈ ಒಂದು ಹೈಡ್ರೋಕಾರ್ಬನ್ ಆಕ್ಸಿಜನ್ ಜೊತೆ ವರ್ತಿಸ್ಬಿಟ್ಟು ಏನ್ ಮಾಡ್ತೀವಿ, ನಮಗೆ ಇಂಗಾಲದ ಡೈಆಕ್ಸೈಡ್ ಮತ್ತೆ ವಾಟರ್ ನ ಕೊಡ್ತಾ ಇದೆ. ಹಾಗಾದ್ರೆ ಏನಾಗ್ತಿದೆ, ಕೆಮಿಕಲ್ ಚೇಂಜ್ ಆಗಿದೆ. ನೀವು ಈಗ ಮತ್ತೆ ಸೌದೆಯನ್ನ ನೀವು ಪಡೆಯೋದಕ್ಕಾಗೋದಿಲ್ಲ. ಯಾವ್ದ್ರಿಂದ, ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಯಾಶ್ ಅಥವಾ ಬೂದಿ ಇರುತ್ತಲ್ಲ, ಆ ಬೂದಿಯಿಂದ ಮತ್ತೆ ನೀರಿನಿಂದ ನೀವು ಸೌದೆಯನ್ನ ಪಡೆಯಕ್ಕಾಗತ್ತಾ, ಆಗೋದಿಲ್ಲ. ಓಕೆ, ಒಂದ್ಸತಿ ಕೆಮಿಕಲ್ ಚೇಂಜ್ ಆಯ್ತು ಅಂದ್ರೆ ಒರಿಜಿನಲ್ ಪ್ರಾಡಕ್ಟ್ ಅಥವಾ ತನ್ನ ಒಂದು ಆರಿಜಿನ್ ಪ್ರಾಡಕ್ಟ್ ನಾವು ಫಂಡಮೆಂಟಲ್ ಪ್ರಾಡಕ್ಟ್ ನ ಪಡೆಯೋದಕ್ಕಾಗೋದಿಲ್ಲ. ಈ ತರದ ಒಂದು ಚೇಂಜಸ್ ನ ಎಂತ ಕರಿತಾ ಹೋಗ್ತೀವಿ, ಕೆಮಿಕಲ್ ಚೇಂಜಸ್ ಅಂತ ಕರಿತೀವಿ. ಇವನ್ನ ಮತ್ತೆ ಪುನರಾವರ್ತಿತವಾಗಿ ನಾವು ಪಡೆಯೋದಕ್ಕಾಗೋದಿಲ್ಲ. ಓಕೆ, ಇವನ್ನ ಮತ್ತೆ ಏನ್ ಮಾಡೋದಿಲ್ಲ, ಪುನರಾವರ್ತಿತವಾಗಿ ಪಡೆಯೋದಕ್ಕಾಗೋದಿಲ್ಲ. ಚೇಂಜ್ ಇನ್ ಫಂಡಮೆಂಟಲ್ ಆಟಮ್ಸ್ ಅಂದ್ರೆ ಫಂಡಮೆಂಟಲ್ ಆಟಮ್ಸ್ ಎಲ್ಲ ಚೇಂಜ್ ಆಗ್ಬಿಡುತ್ತೆ. ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇತ್ತು, ಓಕೆ, ಇಲ್ಲಿ ಹೈಡ್ರೋಕಾರ್ಬನ್ ಇತ್ತು. ಹೈಡ್ರೋಕಾರ್ಬನ್ ಅಂದ್ರೆ ಕಾರ್ಬನ್ ಮತ್ತೆ ಹೈಡ್ರೋಜನ್ ಸಂಯುಕ್ತಗಳು ಪ್ಲಸ್ ಆಕ್ಸಿಜನ್ ಜೊತೆ ವರ್ತಿಸ್ಬಿಟ್ಟು ಏನಾಯ್ತು, ಉಳಿದು ಬೆಂಕಿ ಉರಿದಷ್ಟು ಬಿಡ್ತು. ಹತ್ತದಾಗ ಏನಾಯ್ತು, ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ H2O ನೀರನ್ನ ರಿಲೀಸ್ ಮಾಡ್ತು. ಈ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ನೀರನ್ನ ರಿಲೀಸ್ ಮಾಡ್ತು. ಇಲ್ಲಿ ನೋಡಿ, ಇಲ್ಲಿ ಇರುವುದು ಫಂಡಮೆಂಟಲ್ ಆಟಮ್ಸ್ ಬೇರೆ, ಇಲ್ಲಿ ಸಿಕ್ಕಿರುವ ಒಂದು ಆಟಮ್ಸ್ ಗಳೇ ಬೇರೆ ನಮಗೆ. ಅದರಿಂದ ಏನಾಗುತ್ತೆ, ಚೇಂಜ್ ಇನ್ ಫಂಡಮೆಂಟಲ್ ಮೂಲ ಗುಣ ಒಂದು ಧಾತುಗಳಲ್ಲಿ ಏನಾಗುತ್ತೆ, ಬದಲಾವಣೆಯನ್ನು ಹೊಂದ್ತಾ ಬರುತ್ತೆ. ಯಾವುದು, ಒಂದು ಕೆಮಿಕಲ್ ಚೇಂಜಸ್ ಅಲ್ಲಿ. ಸೆಕೆಂಡ್ ಒನ್, ಇನ್ಪುಟ್ ಆಟಮ್ ಅಂಡ್ ಔಟ್ಪುಟ್ ಆಟಮ್ಸ್ ಆರ್ ಡಿಫರೆಂಟ್. ಇನ್ಪುಟ್ ಆಟಮ್ ಒಂದಿರುತ್ತೆ, ಔಟ್ಪುಟ್ ಆಟಮ್ ಬೇರೆ ಇರುತ್ತೆ. ಓಕೆ, ಇನ್ಪುಟ್ ಆಟಮ್ ಅಲ್ಲಿ ನೋಡಬಹುದು ನೀವು, ಬೆಸ್ಟ್ ಎಕ್ಸಾಂಪಲ್ ಹೈಡ್ರೋಜನ್ ಒಂದಿರುತ್ತೆ. ಓಕೆ, ಹೈಡ್ರೋಜನ್ ಆಕ್ಸಿಜನ್ ಜೊತೆ ವರ್ತಿಸ್ಬಿಟ್ಟು ಏನ್ ಮಾಡುತ್ತೆ, ನೀರನ್ನ ಕೊಡುತ್ತೆ, H2O ಕೊಡುತ್ತೆ. ಓಕೆ, ಇದು ಒಂದು ರಾಸಾಯನಿಕ ಬದಲಾವಣೆ ಅಥವಾ ಕೆಮಿಕಲ್ ಚೇಂಜಸ್. ಹೈಡ್ರೋಜನ್ ಏನಿದು ದಹ್ಯ ಅನಿಲ. ಹೈಡ್ರೋಜನ್ ಎಲ್ಲ ಹೊರಗಡೆ ಇದ್ರೆ ಅದು ಬೆಂಕಿ ಇಟ್ಬಿಟ್ರೆ ಆಗುತ್ತೆ, ದಗ್ಗಂತ ಉರಿಯುತ್ತೆ. ಆಕ್ಸಿಜನ್ ಏನೇನು ದಹ್ಯಾನುಕೂಲ ಅನಿಲ, ಅಂದ್ರೆ ಕಂಬರ್ಷಬಲ್ ಗ್ಯಾಸ್ ಮತ್ತೆ ಕಂಬರ್ಷಬಲ್ ಎಲ್ಫುಲ್ ಗ್ಯಾಸ್ಗಳು ಇವೆರಡು. ಕಂಬರ್ಷಬಲ್ ಗ್ಯಾಸ್ ಮತ್ತೆ ಕಂಬರ್ಷಬಲ್ ಎಲ್ಫುಲ್ ಗ್ಯಾಸ್ ಇವೆರಡರ ಗುಣಗಳೇನು, ಅತಿ ಉರಿಯೋದು ಇವೆರಡರ ಗುಣ, ಉರಿಸೋದು ಇದರ ಗುಣ. ಬಟ್ ಇವೆರಡು ಕೆಮಿಕಲಿ ಕಂಬೈನ್ಡ್ ಆಗಿ H2O ಆದ್ಮೇಲೆ ಅತಿ ಉರಿದಂತ ಬೆಂಕಿಯನ್ನು ಆರಿಸೋದಕ್ಕೆ ಇದನ್ನು ಬಳಸ್ತಾ ಹೋಗ್ತಾರೆ. ಅಂದ್ರೆ ಇಲ್ಲಿ ಉರಿಯೋ ಗುಣ ಇದೆ, ಇಲ್ಲಿ ಆರಿಸೋ ಗುಣ ಇದೆ. ಅಂದ್ರೆ ಫಂಡಮೆಂಟಲ್ ಮೂಲ ಗುಣಧರ್ಮಗಳನ್ನ ಏನ್ ಮಾಡ್ತಾ ಇದ್ವು, ಚೇಂಜ್ ಮಾಡ್ಕೊಂತಾರೆ. ಇದರ ಮೂಲ ಗುಣಧರ್ಮಗಳು ಏನ್ ಮಾಡ್ತಾ ಇದಾವೆ, ಚೇಂಜ್ ಮಾಡ್ಕೊಂತಾ ಇದಾವೆ. ಇಲ್ಲಿ ಏನ್ ಗುಣ ಇತ್ತು, ಬೆಂಕಿ ಎತ್ತು ಉರಿಯುವ ಗುಣ ಇತ್ತು. ಇಲ್ಲಿ ಏನ್ ಗುಣ ಇದೆ, ಬೆಂಕಿ ಆರಿಸುವ ಗುಣ ಇದೆ. ಓಕೆ, ಇಲ್ಲಿ ಹೈಡ್ರೋಜನ್ ಮತ್ತೆ O2. ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಯಾವ್ದಂದ್ರೆ ಸೋಡಿಯಂ. ಓಕೆ, ಮೃದುಲೋಹ, ಕ್ಲೋರಿನ್ ಒಂದು ಅನಿಲ. ಓಕೆ, ವಿಷಕಾರಿ ಅನಿಲ ಅಂತ ಹೇಳ್ಬೋದು. ಈ ಎರಡು ಸೇರಿ ಏನಾಗುತ್ತೆ, ಸೋಡಿಯಂ ಕ್ಲೋರೈಡ್ ಆಯ್ತು. ಅಂದ್ರೆ ಇದನ್ನ ರಾಸಾಯನಿಕ ಹೆಸರು ಸೋಡಿಯಂ ಕ್ಲೋರೈಡ್ ಅಥವಾ ಉಪ್ಪು ಅಂತ ಕರಿಬಹುದು ನಾವು, ಸಾಲ್ಟ್, ಉಪ್ಪು ಅಂತ ಕರಿಬಹುದು. ನೋಡಿ, ಈ ಸೋಡಿಯಂ ಒಂದು ಮೃದು ಲೋಹ, ಇದು ಒಂದು ಅನಿಲ, ಎರಡು ಸೇರಿ ಆಯ್ತು ಉಪ್ಪು ಆಯ್ತು. ಇದು ವಿಷ, ಎರಡು ಸೇರಿದ್ಮೇಲೆ ಆಯ್ತು ನಾವು ತಿನ್ನುವಂತ ಉಪ್ಪು ಆಯ್ತು. ಟಾಕ್ಸಿಕ್ ಇದೇನಾಯ್ತು, ಈಟಬಲ್ ಆಯ್ತು. ಅಂದ್ರೆ ತನ್ನ ಮೂಲ ಗುಣಧರ್ಮಗಳನ್ನ ಏನ್ ಮಾಡ್ತದೆ, ಚೇಂಜ್ ಮಾಡ್ಕೊಂತವೆ ಕೆಮಿಕಲ್ ಚೇಂಜಸ್ ಅಲ್ಲಿ. ಈ ತರದ ಒಂದು ಪ್ರೋಸೆಸ್ ನ ಅಂತ ಕರಿತಾ ಹೋಗ್ತೀವಿ ನಾವು, ಕೆಮಿಕಲ್ ಚೇಂಜ್ ಅಂತ ಕರಿತಾ ಹೋಗ್ತೀವಿ. ಈ ತರದ ಒಂದು ಪ್ರೋಸೆಸ್ ನಡೆದ ಅದನ್ನ ಕೆಮಿಕಲ್ ಚೇಂಜಸ್ ಅಂತ ಕರಿತೀವಿ. ಅದ್ರಲ್ಲಿ ಬೆಸ್ಟ್ ಎಕ್ಸಾಂಪಲ್ ಯಾವುದು, ಫೋಟೋಸಿಂಥಸಿಸ್. ಅಂದ್ರೆ ಫೋಟೋಸಿಂಥಸಿಸ್ ಏನ್ ಮಾಡುತ್ತೆ, ಕಾರ್ಬನ್ ಡೈಆಕ್ಸೈಡ್ ನ ಯೂಸ್ ಮಾಡ್ಕೊಳುತ್ತೆ, ಸನ್ಲೈಟ್ ಅನ್ನ ಯೂಸ್ ಮಾಡ್ಕೊಳುತ್ತೆ, ಔಟ್ಪುಟ್ ಏನ್ ಕೊಡುತ್ತೆ, ಆಕ್ಸಿಜನ್ ಮತ್ತೆ ಫುಡ್ ಅನ್ನ ಕೊಡುತ್ತೆ.
ಓಕೆ, ಇಲ್ಲಿ ತಗೊಂಡಿದ್ದೇ ಒಂದು ಇನ್ಪುಟ್, ಔಟ್ಪುಟ್ ತಗೊಂಡಿದ್ದೆ ಬೇರೆ, ಔಟ್ಪುಟ್ ಬೇರೆ ಬಂತು ಅಂದ್ರೆ ತನ್ನ ಮೂಲ ಗುಣಧರ್ಮಗಳನ್ನ ಚೇಂಜ್ ಮಾಡ್ಕೊಂಡಿದೆ, ಕೆಮಿಕಲಿ ಚೇಂಜ್ ಆಗಿದೆ. ಅದನ್ನ ಮತ್ತೆ ಇರ್ರಿವರ್ಸಿಬಲ್ ಆಗಿ ನಾವು ಕಾಣೋದಕ್ಕಾಗೋದಿಲ್ಲ. ಅದನ್ನ ಅಂತ ಕರಿತೀವಿ ಫೋಟೋಸಿಂಥಸಿಸ್ ಒಂದು ಕೆಮಿಕಲ್ ಚೇಂಜ್. ರೆಸ್ಪಿರೇಷನ್ ಒಂದು ಕೂಡ ಕೆಮಿಕಲ್ ಚೇಂಜ್. ನಾವು ಉಸಿರಾಡ್ಬೇಕಾದ್ರೆ ಏನ್ ಮಾಡ್ತೀವಿ, ಒಳಗಡೆ ಆಕ್ಸಿಜನ್ ತಗೊಂತೀವಿ, ಹೊರಗಡೆ ಹಾಕ್ಬೇಕಾದ್ರೆ ಕಾರ್ಬನ್ ಡೈಆಕ್ಸೈಡ್ ಹಾಕ್ತಿವಿ. ಅಂದ್ರೆ ಒಳಗಡೆ ಕೆಮಿಕಲಿ ಚೇಂಜ್ ಆಯ್ತು, ಅದು ಕೂಡ ರೆಸ್ಪಿರೇಷನ್ ಒಂದು ಕೂಡ ಕೆಮಿಕಲಿ ಚೇಂಜ್. ಡೈಜೆಷನ್, ಓಕೆ, ನಾವು ಊಟ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ, ಅನ್ನವನ್ನು ಊಟ ಮಾಡ್ತೀವಿ, ನಮಗೆ ದೇಹಕ್ಕೆ ಸಿಗ್ತದೆ ಅದು ಗ್ಲೂಕೋಸ್ ಆಗಿ ಸಿಗ್ತಾ ಬರುತ್ತೆ. ಆ ಗ್ಲೂಕೋಸ್ ನಾವು ಏನ್ ಮಾಡಲ್ಲ, ಫಿಸಿಕಲಿ ಕೂಡಿಸಿದ್ರೆ ನಮ್ಗೆ ಅನ್ನ ಸಿಗೋದಿಲ್ಲ, ಅದಕ್ಕೋಸ್ಕರ ಅದೇನಾಗಿರುತ್ತೆ, ಅದು ಕೆಮಿಕಲಿ ಚೇಂಜ್. ಕಂಬರ್ಷನ್, ಇದು ಕೂಡ ಒಂದು ಕೆಮಿಕಲಿ ಚೇಂಜ್, ನೋಡಿದಿರಾ ಇಲ್ಲಿ. ಓಕೆ, ಫರ್ಮುಟೇಷನ್, ಇದು ಕೂಡ ಕೆಮಿಕಲಿ ಚೇಂಜ್. ಹಾಲಿಗೆ ನೀವು ಮಜ್ಜಿಗೆ ಹಾಕ್ದಾಗ ಏನಾಗುತ್ತೆ, ಅದು ಮೊಸರಾಗ್ತಾ ಬರುತ್ತೆ. ಮೊಸರಿಂದ ನೀವು ಯಾವುದೇ ಕಾರಣಕ್ಕೂ ಹಾಲನ್ನ ಮತ್ತೆ ಪಡೆಯೋದಕ್ಕಾಗೋದಿಲ್ಲ. ಮೊಸರಿಂದ ಹಾಲನ್ನ ಯಾವುದೇ ಕಾರಣಕ್ಕೂ ಪಡೆಯೋದಕ್ಕಾಗಿಲ್ಲ, ಹಾಲಿಂದ ಮೊಸರನ್ನ ಪಡಿಬಹುದು. ಓಕೆ, ಅದು ಫರ್ಮುಟೇಷನ್. ಮತ್ತೆ ಒಂದು ಬೆಸ್ಟ್ ಎಕ್ಸಾಂಪಲ್ ಯಾವುದು, ಕೆಮಿಕಲ್ ರಿಯಾಕ್ಷನ್. ಈ ತರದ ಒಂದು ಎಕ್ಸಾಮ್ ಅಲ್ಲಿ ಕೆಮಿಕಲ್ ರಿಯಾಕ್ಷನ್ ಮತ್ತೆ ಫಿಸಿಕಲ್ ರಿಯಾಕ್ಷನ್ ಡಿಫ್ರೆನ್ಸ್ ಕೇಳ್ತಾ ಇರ್ತಾರೆ. 3 ಆಪ್ಷನ್ ಗಳನ್ನ ಕೆಮಿಕಲ್ ರಿಯಾಕ್ಷನ್ ಕೊಟ್ಟು ಒಂದು ಆಪ್ಷನ್ ಫಿಸಿಕಲ್ ರಿಯಾಕ್ಷನ್ ಕೊಡ್ತಾನೆ. ಕೆಳಗೆ ಕೊಟ್ಟಿರೋದ್ರಲ್ಲಿ ಯಾವುದು ಫಿಸಿಕಲ್ ರಿಯಾಕ್ಷನ್ ಅಂದ್ರೆ ಅದಕ್ಕೆ ನೀವು ಆನ್ಸರ್ ಮಾಡ್ತಾ ಹೋಗ್ಬೇಕು. ಓಕೆ, ಇದನ್ನ ಬೇಸಿಕ್ಸ್ ತಿಳ್ಕೊಂಡ್ರೆ ನಿಮಗೆ ಈ ಕ್ವಶನ್ಸ್ ಗಳು ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಓಕೆ, ಕ್ಲಿಯರ್. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತಾ ಬರೋಣ.